ಅಷ್ಟು ಟಾಪಿಗೆ ಹೋಗ್ಬೇಕಂದಾಗ ಮೇಲೋದಾಗ ಇವೆಲ್ಲ ಸಕ್ಕತ್ತಾಗಿ ಸಿಕ್ಬಿಡುತ್ತೆ. ಬಟ್ ಐ ಆಮ್ ಕ್ಯೂರಿಯಸ್ ಟು ನೋ, ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಈಗ ನೀವೇ ಹೇಳಿದ್ರಿ ನಿಮ್ಮ ಜೊತೆಗಿದ್ದವ್ರಿಗೆಲ್ಲ ಅವ್ರಿಗೆ ಸ್ಪಾನ್ಸರ್ ಸಿಕ್ಕಿದ್ರು ಮತ್ತು ಕಾಂಟ್ರಾಕ್ಟ್ಸ್ಗಳು ಸೈನ್ ಆಯಿತು. ಸ್ವಲ್ಪ ಹಿಂದಕ್ಕೆ ತೊಗೊಂಡು ಯೂಶಲಿ ಫೈಟ್ ಇವಾಗ ಕರ್ನಾಟಕದಿಂದ ನೋಡಿದ್ರೆ ನೀವೊಬ್ಬರೇ ಬಂದಿರೋದು. ಸೊ ಯೂಶಲಿ ಆ ಫೇಸಲ್ಲಿ ಸ್ಪಾನ್ಸರ್ಶಿಪ್ ಅಂದರೆ ಒಬ್ಬ ಪ್ಲೇಯರ್ಗೆ ಎಷ್ಟು ದುಡ್ಡು ಅಂದರೆ ನಿಮ್ಮ ಫೈಟ್ಸಿಗೆ ನಿಮ್ಮ ಟ್ರೈನಿಂಗ್ ಸಸ್ಟೈನ್ ಮಾಡೋಕ್ಕಲ್ವಾ, ಪ್ಲಸ್ ನಿಮ್ಮ ಜೀವನಾನು ಅದರಿಂದ ಕಟ್ಕೊಳ್ಳೋಕ್ಕೆ ಎಷ್ಟು ಸ್ಪಾನ್ಸರ್ಶಿಪ್ಸ್ಗಳು ಯೂಶಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ? ಡಿಪೆಂಡ್ ಆನ್ ನಿಮ್ಮದು ಟ್ರೈನಿಂಗ್ ಲೆವೆಲ್ ಮೇಲೆ ಮೇಡಮ್. ಈಗ ಅಮೆಚೂರ್ ಸ್ಟಾರ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ, ಈವೆಂಟ್ ಸ್ಟಾರ್ಟ್ ಆದ ಅಮೆಚೂರ್ ಫೈಟ್ಸ್, ಈಗ ಪರ್ ಎಂಟ್ರಿ ಫೀಸ್ ನಿಮ್ಮದು 10,000 ಇರುತ್ತೆ. ನೀವು ಆ ಅಮೆಚೂರ್ ಈವೆಂಟಲ್ಲಿ ಮಿನಿಮಮ್ ಒಂದು 4 to 5 ಫೈಟ್ ವಿನ್ ಆಗ್ತೀರಾ. ನೀವು ಫಸ್ಟ್ ಬಂದರೆ ನಿಮ್ಗೊಂದು 50,000 ಬರುತ್ತೆ, ಬಂದಿಲ್ಲ ಅಂದರೆ ಇಲ್ಲ. ಈಗ ಮೋಸ್ಟ್ ಆಫ್ ದ ಫೈಟ್ರ್ಸ್ ಏನು ಮಾಡ್ತಾರೆ, ಇಂಡಿಯಾನಲ್ಲಿ ಬ್ಯಾಂಗ್ಳೂರ್, ಮುಂಬೈ, ಡೆಲ್ಲಿ ಬಿಟ್ಟರೆ ಕಲ್ಕತ್ತಾ ಈ ಸೈಡ್ ಇದಿಷ್ಟು ಒಂಥರ ಹಬ್ ಈಗ MMA-ಗೆ. ಬೇರೆ ಸ್ಟೇಟಿಂದ ಯಾರು ಬರ್ತಾರೆ ಇಲ್ಲಿ ಎಲ್ಲೋ ಒಂದು ಜಿಮ್ಮಲ್ಲಿ ಒಂದು ಚಿಕ್ಕ ಟ್ರೈನರ್ ಆಗಿ ಇಲ್ಲ ಚಿಕ್ಕ ಕೋಚ್ ಆಗಿ ವರ್ಕ್ ಮಾಡ್ಕೊತ ಪರ್ಸ್ನಲ್ ಟ್ರೈನಿಂಗ್ ಅದೆಲ್ಲ ತೊಗೊಳ್ತಾ ಮನಿ ಅರ್ನ್ ಮಾಡಿ ಅವ್ರು ಸರ್ವೈವ್ ಮಾಡ್ತಾ ಇರ್ತಾರೆ. ಟ್ರೈನಿಂಗು ಮಾಡ್ತಾರೆ, ಸ್ವಲ್ಪ ಇನ್ಕಮ್ ಅವ್ರು ತೊಗೊಳ್ತಾ ಇರ್ತಾರೆ. ಓಕೆ. ಸೊ ಈಗ ಅಮೆಚೂರ್ ಸ್ಟಾರ್ಟ್ ಮಾಡ್ತಾರೆ. ಈಗ ನಾನೊಂದು ಈವೆಂಟ್ ಆರ್ಗನೈಸ್ ಮಾಡ್ತಾಯಿದ್ದೀನಿ, ನನ್ನ ಈವೆಂಟಲ್ಲಿ ಬರ್ತಾರೆ. ಈವೆಂಟಲ್ಲಿ ಏನು ಅಮೆಚೂರ್ನಲ್ಲಿ ನೀವು ಹೇಗೆ ನೀವು ಜನಕ್ಕೆ ರೀಚ್ ಆಗ್ತೀರಾ, ಮ್ಯಾಚಲ್ಲಿ ಹೇಗೆ ವಿನ್ ಆಗ್ತೀರಾ, ನಾಕೌಟ್ ಮಾಡೋದು ಇಲ್ಲ ಸಬ್ಮಿಷನ್ ಮಾಡೋದು, ಎಷ್ಟು ಬೇಗ ನೀವು ನಾಕೌಟ್ ಮಾಡ್ತೀರಾ, ಎಷ್ಟು ಜನಕ್ಕೆ ನೀವು ವಾವ್ ಏನು ಹೊಡೆದಪ್ಪ ಅನಿಸ್ಬೇಕು. ಈಗ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ಕಡೆ ಎಲ್ಲ ಹೋದ್ರೂ 1-2 ಗುಂಪು ಇರುತ್ತೆ, ಕ್ರಿಕೆಟ್ ಆಡ್ತಾ ಇರ್ತಾರೆ, ಒಂದು ಕಡೆ ಗುದ್ದಾಡ್ತಾ ಇರ್ತಾರೆ. ಸೈಕಲಲ್ಲಿ ಹೋಗೋರು ಕ್ರಿಕೆಟ್ ಆಡೋದು ನೋಡ್ತಾರ, ಇಲ್ಲ ಯಾರೋ ಹೊಡೆದಾಡ್ತಿರೋದು ನೋಡ್ತಾರ, ಅವನು ಹೊಡಿತಾವ ಹೆಂಗೆ ಹೊಡಿತಾವ ನೋಡೋ ಅಂತ ಹೋಗು ಆ ಥರ. ಸೊ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು. ಅಮೆಚೂರ್ನಲ್ಲಿ ಈಗ ನಾನು ಸ್ಟಾರ್ಟ್ ಮಾಡಿದಾಗ ಅಮೆಚೂರ್ನಲ್ಲಿ ನಾನು ಗ್ರ್ಯಾಪ್ಲಿಂಗ್ ಎಕ್ಸ್ಪರ್ಟ್. ಗ್ರ್ಯಾಪ್ಲಿಂಗ್ ಅಂದರೆ ಗ್ರ್ಯಾಪ್ಲಿಂಗ್, ರೆಸ್ಲಿಂಗ್, ಜೂಡೋ, ಗುದ್ದಾಡೋದು ಅಂದರೆ ಕಾಂಟ್ಯಾಕ್ಟ್, ಬಾಡಿ ಕಾಂಟ್ಯಾಕ್ಟ್. ಬಿಕಾಸ್ ಎಷ್ಟೊಂದು ಜನಕ್ಕೆ ಆ ಟರ್ಮ್ಸ್ ಗೊತ್ತಿಲ್ಲ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಅಂದರೆ MMA-ನಲ್ಲಿ ಮೇನ್ 2, ಒಂದು ಸ್ಟ್ರೈಕಿಂಗ್ ಮತ್ತು ಗ್ರ್ಯಾಪ್ಲಿಂಗ್. ಸ್ಟ್ರೈಕಿಂಗ್ ಅಂದರೆ ನಿಂತ್ಕೊಂಡು ಆಡೋದು, ಪಂಚ್ ಹೊಡಿ, ಕಿಕ್ ಹೊಡಿ, ನೀ, ಎಲ್ಬೋಸ್. ಗ್ರ್ಯಾಪ್ಲಿಂಗ್ ಅಂದರೆ ಕೆಳಗೆ ಬೀಳಿಸೋದು, ಗ್ರ್ಯಾಪಲ್. ಈಗ MMA ವರ್ಲ್ಡಲ್ಲಿ 2 ಹೆಸರು ತುಂಬ ಫೇಮಸ್, ಒಂದು ಕಾನರ್ ಮೆಗ್ರೆಗರ್, ಇನ್ನೊಂದು ಖಬೀಬ್. ಕಾನರ್ ಮೆಗ್ರೆಗರ್ ನಿಂತ್ಕೊಂಡು ಆಡೋದು, ಪಂಚಸ್ ಹೊಡೆಯೋದು, ನಾಕೌಟ್ ಮಾಡೋದು. ಟ್ರಾಶ್ ಟಾಕಿಂಗ್. ಖಬೀಬ್ ಬಂದುಬಿಟ್ಟು ಈಸ್ ಅ ರಿಯಲ್ ಜೆಂಟಲ್ಮನ್, ರಿಯಲ್ ಮಾರ್ಷಲ್ ಆರ್ಟಿಸ್ಟ್. ಅವನೇನು ಮಾರ್ಷಲ್ ಆರ್ಟಿಸ್ಟು ಮೋಟೋ ಏನಿರುತ್ತೆ, ಡಿಸಿಪ್ಲಿನ್, ರೆಸ್ಪೆಕ್ಟ್, ಡೌನ್ ಟು ಅರ್ತ್. ನೀನೊಬ್ಬ ಮಾರ್ಷಲ್ ಆರ್ಟಿಸ್ಟ್ ಅಂತ ಅಂದರೆ ನಿನಗೆ ಶಕ್ತಿ ಇದೆ ಅಂದ್ಬಿಟ್ಟು ನೀನು ಬೇರೆಯವ್ನಿಗೆ ಕೆಣಕಲ್ಲ, ಅವನಿಗೆ ನೀನು ಹೀಯಾಳ್ಸಲ್ಲ, ಅವನಿಗೆ ನೀನು ಲೋ ಫೀಲ್ ಮಾಡಲ್ಲ. ಮಾತುಗಳೆಲ್ಲ ನನಗೆ ಕೆಪಾಸಿಟಿ ಇದೆ, ನನಗೆ ಶಕ್ತಿ ಇದೆ, ನನ್ನ ಜೊತೆ ನೀನು ಏನೇ ಒಂದು ನನಗೇನೆ ಏನಾದರೂ ಟಾಕ್ ಮಾಡ್ಲಿಕ್ಕೆ ಬಂದರೆ ಓಕೆ ಅಪ್ಪ ನೀನೇ ದೊಡ್ಡವನು, ಆಯ್ತು ಹೋಗು, ಆ ಥರ ಒಂದು ಡಿಸಿಪ್ಲಿನ್ ಇರ್ತಾರೆ. ಅದು ಖಬೀಬ್. ಸೊ ಈಸ್ ವೆರಿ ಜೆಂಟಲ್ಮ್ಯಾನ್, ವೆರಿ ಟ್ರೂ ಮಾರ್ಷಲ್ ಆರ್ಟಿಸ್ಟ್. ಅವನದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಗ್ರ್ಯಾಪ್ಲಿಂಗ್, ರೆಸ್ಲಿಂಗ್, ಜೂಡೋ, ಸ್ಯಾಂಬೋ ಆ ಥರ. ಈಗ ಸ್ಟ್ರೈಕಿಂಗಲ್ಲಿ ಏನಾಗುತ್ತೆ, ಸ್ಯಾಂಬೋ ಏನಂಗಂದ್ರೆ ಅದು ಒಂದು ರೀತಿ ಮಾರ್ಷಲ್ ಆರ್ಟ್, ಅದು ರಷ್ಯಾದು ಸ್ಪೋರ್ಟ್ ಅದು. ಸೊ ಈಗೇನಾಗುತ್ತೆ, ಸ್ಟ್ರೈಕಿಂಗಲ್ಲಿ ನಿಂತ್ಕೊಂಡು ಆಡ್ತಾ ಇರ್ತಾರೆ. ಈಗ ನೀವು ಹೋಗ್ಬಿಟ್ಟು ಅವ್ನಿಗೆ ಗ್ರ್ಯಾಬ್ ಮಾಡಿದ್ರೆ, ಫುಲ್ ಹಗ್ ಮಾಡ್ಕೊಂಡು ಇಲ್ಲ ಬಾಡಿ ಹೆಡ್ ಲಾಕ್ ಮಾಡ್ಕೊಂಡ್ರೆ ಅವ್ನು ಸ್ಟ್ರೈಕ್ ಮಾಡೋಕ್ಕಾಗಲ್ಲ. ಅವ್ನು ಕೆಳ ಹಾಕೋಬೇಕು, ಹೊಡಿಬೇಕು. ಕೆಳಗಿಂದ ಬಾಕ್ಸಿಂಗ್ ಆಡೋಕ್ಕಾಗಲ್ಲ, ಕೆಳಗಿಂದ ಕಿಕ್ ಬಾಕ್ಸಿಂಗ್ ಆಡೋಕ್ಕಾಗಲ್ಲ. ಸೊ ಏನಂದರೆ MMA-ನಲ್ಲಿ ಗ್ರ್ಯಾಪ್ಲರ್ಸ್ ಯಾವಾಗಲೂ ಡಾಮಿನೇಟ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್. ನೆಲದ ಹಾಕ್ಕೊಂಡು ಅವ್ನು ಕೆಳಗಿಂದ ಅವನೇನು ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ ಆಡಲಿಕ್ಕಾಗಲ್ಲ. ಸೊ ಅವ್ರು ಆ್ಯಕ್ಚುಲಿ ಇವಾಗ ನೀವು ಗ್ರ್ಯಾಪ್ಲಿಂಗ್ ಫಾಲೋ ಮಾಡಿ ಅವ್ರು ನಿಂತ್ಕೊಂಡು ಅವ್ರದ್ದು ಆ ಸ್ಟೈಲ್ ಆದರೆ ಅವ್ರು ಕೆಳಗಿದ್ದಾಗ ಅವ್ನು ಮತ್ತೆ ನಿಂತ್ಕೊಂಡು ಮಾತ್ರ ಫೈಟ್ ಮಾಡಿ ನಾವು ನಿಂತಕ್ಕೆ ಬಿಡಲ್ಲ. ಸೊ ಅದು ಈಗ ನಾನು ಸ್ಟಾರ್ಟ್ ಮಾಡಿದಾಗಲೂ ಹಾಗೆ, ನಾನು ಅಮೆಚೂರ್ ಸ್ಟಾರ್ಟ್ ಮಾಡಿದಾಗ ನಾನು ನೋಡ್ತಾಯಿದ್ದೆ, ನನಗೆ ಸ್ಟಾರ್ಟ್ ಮಾಡಿದಾಗಲೂ ನನಗೆ ಯಾರು ಪ್ರಾಪರ್ ಕೋಚಸ್ ಇರಲಿಲ್ಲ. ಏನೋ ಒಂದು ಜಿಮ್ಮಲ್ಲಿ ಹೋಗಿ MMA ಕಲಿತಿದ್ದೆ, ಓಕೆ, ಅಲ್ಲೇನೋ ಬಾಕ್ಸಿಂಗ್ ಏನೋ ಹೇಳ್ಕೊಡೋರು. ನಾನು ಅಮೆಚೂರ್ ಸ್ಟಾರ್ಟ್ ಮಾಡುವಾಗ ನಾನು ಯೂಟ್ಯೂಬ್ ನೋಡ್ತಾಯಿದ್ದೆ ಫೈಟ್ಸ್. ಆಗ GSP ಅಂತ ಫೈಟರ್, ಆವಾಗ ನಾನು ಅವ್ರನ್ನ ತುಂಬ ಫಾಲೋ ಮಾಡ್ತಾಯಿದ್ದೆ. ಈಸ್ ಆಲ್ಸೋ ಒಂದು ಕಂಪ್ಲೀಟ್ ಫೈಟರ್, ಸ್ಟ್ರೈಕಿಂಗು ಮಾಡ್ತಾಯಿದ್ರು, ಗ್ರ್ಯಾಪ್ಲಿಂಗು ಮಾಡ್ತಾಯಿದ್ರು, ಕಂಪ್ಲೀಟ್. ನಿಂತ್ಕೊಂಡು ಆಡೋರಿಗೆ ನಿಂತ್ಕೊಂಡು ಆಡೋದು, ಮಲ್ಕೊಂಡು ಆಡೋರಿಗೆ ಕೆಳಗಡೆ ಹಾಕ್ಕೊಂಡು ಹೊಡೋದು, ಆ ಥರ ಫೈಟರ್ ಅವರು. ಸೊ ಅವ್ರ ವೀಡಿಯೋಸ್ ನೋಡ್ತಾಯಿದ್ದೆ, ಹೇಗೆ ಮಾಡ್ತಾರೆ, ಹೇಗೆ ಹೊಡಿತಾರೆ, ಹೇಗೆ ಡಿಫೆನ್ಸ್ ಮಾಡ್ತಾರೆ, ಹೇಗೆ ಅಟ್ಯಾಕ್ ಮಾಡ್ತಾರೆ, ಕೆಳಗೆ ಬಿದ್ದಾಗ ಹೇಗೆ ಎದ್ದೇಳ್ತಾರೆ, ಆ ಥರ. ಈಗ ನನಗೆ ರೆಸ್ಲಿಂಗ್, ಜೂಡೋ ಅದೊಂಥರ ನಂಗೆ ಬ್ಲಡ್ಡಲ್ಲೇ ಇರೋದು. ಸೊ ಓಕೆ, ನನಗೇನೋ ಬೇಸಿಕ್, ನಾನು ಬಾಕ್ಸಿಂಗ್ ಕರೆಕ್ಟಾಗಿ ಆಡಿಲ್ಲ ಅಂದ್ರೂ ಅವ್ನು ನನಗೆ ಹತ್ತಿರ ಹೊಡೆಯೋಕ್ಕೆ ಬಂದರೆ ಅವ್ನು ಪಂಚಸ್ನ ಮಿಸ್ ಮಾಡಬೇಕು, ಅವ್ನಿಗೆ ಕೆಳ ಹಾಕ್ಕೊಂಡು ಹೋಗಿ
ಫಿನಿಷ್ ಮಾಡಬೇಕು ಆ ಥರ. ನನ್ನ ಥ್ರೋಯಿಂಗ್ಸ್ ತುಂಬ ರೆಸ್ಲಿಂಗಲ್ಲಿ ಎತ್ತಿ ಕುಕ್ಕ ಕೆಳಾಕೋದು, ಅವ್ನಿಗೆ ಮತ್ತೆ ಹೇಳಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಸ್ಟ್ರೈಕರ್ಗೆ ಅವ್ನು ಕೆಳಾಕೊಂಡು ಅವ್ನು ಗ್ರೌಂಡ್ ಆ್ಯಂಡ್ ಪೌಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ನಿಗೆ ಡ್ಯಾಮೇಜ್ ಮಾಡಿ ಸಬ್ಮಿಷನ್ ಮಾಡೋದು. ಸೊ ಆ ಥರ ನಾನು ಅಮೆಚೂರ್ನಲ್ಲಿ ಎಲ್ಲ ಫೈಟ್ಸು ವಿತಿನ್ ಫಸ್ಟ್ ರೌಂಡ್ ಫಿನಿಷ್ ಮಾಡ್ತಾಯಿದ್ದೆ. ಸೊ ಅವಾಗ ಆಲ್ಮೋಸ್ಟ್ ಇಂಡಿಯಾಗೆ ಆಲ್ಮೋಸ್ಟ್ ಕರ್ನಾಟಕ ಮೇ ಫೈಟ್ ರೇ ಕಾಂತರ ಜಗ सब पूरा ಫೈಟ್ ಪೇಲ ರೌಂಡ್ ಮೇ ಖತಮ್ ಕರ್ತಾ ಹಾಗೆ ಹೀಗೆ ಆ ಥರ. ಸೊ ಎಲ್ಲ ಅಮೆಚೂರ್ ಫೈಟ್ ವಿನ್ ಆದಮೇಲೆ ನಾನು ಫಸ್ಟ್ ಟೈಮ್ ವರ್ಲ್ಡ್ ಚಾಂಪಿಯನ್ಶಿಪ್ ಮಾಡಲಿ ಲಾಸ್ ವೇಗಸ್ ಹೋದೆ. ಆಗ ನನಗೆ ಓವರ್ ಕಾನ್ಫಿಡೆನ್ಸ್ ಏನಂದರೆ ಯಾರೇ ಬರಲಿ ಕೆಳಾಕೊಂಡು ಫಿನಿಷ್ ಮಾಡ್ತೀನಿ ಫೈಟ್ ಅಂತ. ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಹೋದಾಗ ನನ್ನ ಫಸ್ಟ್ ಅಪೋನೆಂಟ್ ಬಂದುಬಿಟ್ಟು US ಇದನು, UFC ಜಿಮ್ನಲ್ಲಿ ಟ್ರೈನ್ ಮಾಡ್ತಾರೆ, ಕಂಪ್ಲೀಟ್ ಫೈಟರು. ಆಗ ನನಗೆ 3 ರೌಂಡ್ ಕೂಡ ಅವರೆಷ್ಟು ಟೆಕ್ನಿಕಲ್ ಇರ್ತಾರೆ ಅಂದರೆ ಕೆಳಗೆ ಬಿದ್ದರೂ ಕೂಡ ಎಷ್ಟೇ ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡು ಹೊಡಿಬೇಕು ಅದೇ ಟೆಕ್ನಿಕಲಿ ಆಗಿ ಎದ್ದೇಳ್ತಾರೆ, ಮತ್ತೆ ಸ್ಟ್ರೈಕಿಂಗ್ ಹೊಡೆಯೋಕ್ಕೆ ಬರ್ತಾರೆ. 1 ನಿಮಿಷ ನೋಡ್ತಾರೆ, 2 ನಿಮಿಷ ನನ್ನ ಸ್ಟ್ರಾಂಗ್ ಝೋನ್ ಏನಿದೆ ಕಂಡಿಡ್ಬಿಟ್ಟು ಕರೆಕ್ಟಾಗಿ ಅದಕ್ಕೆ ಹೇಗೆ ಮಾಡ್ತಾರೆ. ಈಗ ನಾವು ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಹೋದಾಗ ಕೂಡ ಏನಾಗಿತ್ತು ಅಂದರೆ ನಾವು ಇಂಡಿಯಾನ ಒಂದು 8 ಜನ ಫೈಟರ್ಸ್ ಹೋಗಿದ್ರಿ. ಅದು ಹೇಗಂದರೆ ಇಲ್ಲಿ ಇಂಡಿಯಾದಲ್ಲಿ ಹೋಗ್ತಾರೆ ಅಂದರೆ ಎಲ್ಲ ಟೂರು ಟ್ರಿಪ್ ಮಾಡೋಕ್ಕೆ ಮೋಸ್ಟ್ ಆಫ್ ದ ಟೈಮ್. ಇದ್ರ ಮೇಲೆ ಫೋಕಸ್ ಕಮ್ಮಿ ಇರುತ್ತೆ, ಬಾಕಿದೆ ಇವೆಲ್ಲ ಅಂದ್ಬಿಟ್ಟು ಡಿಸ್ಟ್ರಾಕ್ಷನ್ಸು. ಅಂದರೆ ಅಮೇರಿಕಾ ಹೋಗಿದ್ದೀರಿ, ಲಾಸ್ ವೇಗಸ್ಸು ಸಿಟಿ ನೋಡಬೇಕು ಆ ಥರ. ನಂದು ಲಾಸ್ಟ್ ಆಯಿತು ಫೈಟ್ಸು. ಮೋಸ್ಟ್ ಆಫ್ ನನ್ನ ಜೊತೆ ಬಂದಿರೋ ಫೈಟರ್ಸ್ ಎಲ್ಲ ಫಸ್ಟ್ ರೌಂಡೇ ಫಿನಿಷ್ ಆಗಿದ್ರು. ಈಗ ಹೇಗಿರ್ತಾರೆ ಅಂದರೆ ಒಬ್ಬ ಕೋಚ್ ಅಲ್ಲೆಲ್ಲ ಅನ್ಲೆಸ್ ಸಕ್ಕದಾಗಿ ಮಾಡ್ತಾರೆ. ಈಗ ನಾನು 1 ನಿಮಿಷ ಆಗಿದೆ ಅಂದರೆ ಅವ್ನು ಅವ್ನು ಟೇಕ್ ಡೌನ್ಗೆ ಬರ್ತಾ ಇದ್ದಾನೆ, ಕೆಳಗೆ ಹಾಕ್ಕೊಳ್ತಾನೆ, ಅವ್ನು ಯಾವ ಸ್ಟ್ಯಾಂಡ್ಸಲ್ಲಿದ್ದಾನೆ, ಯಾವ ಥರ ಬರ್ತಾನೆ ಟೇಕ್ ಡೌನ್ಗೆ ಎಲ್ಲ ಅನಲೈಸ್ ಮಾಡಿಬಿಡ್ತಾರೆ. ಫಸ್ಟ್ ರೌಂಡ್ 1 ನಿಮಿಷ ಆಗ್ತಿದ್ದಂಗೆ ಆಯಿತು, ಫಸ್ಟ್ ರೌಂಡ್ ಕೆಳ ಹಾಕ್ಕೊಂಡೆ, ಫಸ್ಟ್ 1 ನಿಮಿಷದಲ್ಲಿ ಅವ್ನು ಡಿಫೆನ್ಸ್ ಮಾಡಿದೆ, ನೆಕ್ಸ್ಟ್ ಅದಕ್ಕೆ ಹಾಕೋದಕ್ಕೆ ಬಿಡೋಲ್ಲ ಆ ಥರ. ಅಷ್ಟು ಅನಲೈಸ್ ಮಾಡಿಬಿಟ್ಟು 3rd ರೌಂಡ್ ಆಯಿತು. 3rd ರೌಂಡಲ್ಲಿ ಫಸ್ಟ್ ಟೈಮ್ ನಾನು ಅಮೆಚೂರ್ ಫೈಟ್ ಲಾಸ್ ಆದೆ.